ओम शांति। आज का मुरली तारीख 9 जुलाई 2025। मीठे बच्चे, बाप आए हैं तुम्हें ज्ञान रत्न देने। बाप तुम्हें जो भी सुनाते व समझाते हैं यह ज्ञान है। ज्ञान रत्न ज्ञान सागर के सिवाय कोई दे नहीं सकता। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ನಿಮಗೆ ಜ್ಞಾನ ಕೊಡಲು. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿಕೊಡ್ತಾರೆ ಅಥವಾ ಜ್ಞಾನ ಹೇಳಿಕೊಡ್ತಾರೆ. ಇದಕ್ಕೆ ಜ್ಞಾನ ಅಂತ ಹೇಳ್ತೇವೆ. ಆತ್ಮ ಪರಮಾತ್ಮನ ಪರಿಚಯವನ್ನು ಬಾಬಾ ಕೊಡ್ತಾರಲ್ವ, ಇದು ಜ್ಞಾನ. ಇನ್ನು ಶಿವ ತಂದೆಯನ್ನು ಬಿಟ್ಟರೆ, ಜ್ಞಾನಸಾಗರ ಶಿವ ಪರಮಾತ್ಮನನ್ನು ಬಿಟ್ಟರೆ ಈ ಜಗತ್ತಲ್ಲಿ ಯಾರೂ ಸಹ ಜ್ಞಾನ ಕೊಡಲು ಸಾಧ್ಯವಿಲ್ಲ. ಪ್ರಶ್ನೆ, आत्मा की वैल्यू कम होने का मुख्य कारण क्या है? ಬಾಬಾ ಪ್ರಶ್ನೆ ಕೇಳ್ತಾರೆ, ಆತ್ಮದ ವ್ಯಾಲ್ಯೂ ಕಡಿಮೆಯಾಗಲು ಮುಖ್ಯ ಕಾರಣ ಏನಾಗಿದೆ? ಉತ್ತರ, ವ್ಯಾಲ್ಯೂ ಕಮ್ ಹೋತಿ ಹೇ ಖಾದ ಪಡ್ನೆ ಸೆ. ಉತ್ತರ ಆಗಿದೆ, ಯಾವಾಗ ಆತ್ಮದ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂದರೆ ಆತ್ಮದಲ್ಲಿ ಪಂಚವಿಕಾರ ಗುಣಗಳು ಒಂದು ತುಕ್ಕು ಹಿಡ್ಕೊಂಡಾಗ. ಜೈಸೆ ಸೋನೆ ಸೆ ಖಾದ ಡಾಲ್ಕರ್ जेवर बनाते हैं तो उसकी ವ್ಯಾಲ್ಯೂ ಕಮ್ ಹೋ ಜಾತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಹೇಗೆ ಚಿನ್ನದಲ್ಲಿ ಲೋಹಗಳನ್ನು ಮಿಕ್ಸ್ ಮಾಡಿ ಒಡವೆಗಳನ್ನು ಮಾಡ್ತಾರೆ, ಆವಾಗ ಅದರದ್ದು ವ್ಯಾಲ್ಯೂ ಕಡಿಮೆ ಆಗ್ತದೆ. ಐಸೆ ಆತ್ಮ ಜೋ ಸಚ್ಚಾ ಸೋನಾ ಹೇ ಉಸ್ಮೆ ಜಬ್ ಅಪವಿತ್ರತಾಕ್ಕೆ ಖಾದ ಪಡ್ತಿ ಹೇ. ಹಾಗೆಯೇ ಆತ್ಮದಲ್ಲಿಯೂ ಕೂಡ ಯಾವಾಗ ಸತ್ಯತೆ, ಪ್ರಾಮಾಣಿಕತೆ, ಪ್ರೀತಿ, ಶಾಂತಿ ಇಂತಹ ಮೌಲ್ಯಗಳೆಲ್ಲ ಕಡಿಮೆ ಆದಾಗ, ಇವೆಲ್ಲ ಮೌಲ್ಯಗಳು ಚಿನ್ನಕ್ಕೆ ಸಮಾನ. ಈ ಮೌಲ್ಯಗಳು ಕಡಿಮೆ ಆಗ್ತಾ ಹೋದಂತೆ ಅಪವಿತ್ರತೆಯ ಒಂದು ತುಕ್ಕು ಹಿಡ್ಕೊಳ್ಳುತ್ತೆ. ಆಗ ಆತ್ಮದ ಒಂದು ಬೆಲೆ ಕಡಿಮೆ ಆಗ್ತದೆ. ಈ ಸಮಯ ತಮೋ ಪ್ರಧಾನ ಆತ್ಮಕ್ಕೆ ಕೋಯಿ ವ್ಯಾಲ್ಯೂ ನಹಿ. ಈ ಸಮಯ ತಮೋ ಪ್ರಧಾನ ಆಗಿರುವಂಥ ಆತ್ಮಗಳಿಗೆ ಯಾವುದೇ ವ್ಯಾಲ್ಯೂ ಇಲ್ಲ. ಶರೀರಕ್ಕೆ ಭೀ ಕೋಯಿ ವ್ಯಾಲ್ಯೂ ನಹಿ. ಹಾಗೂ ಈ ಶರೀರಕ್ಕೂ ಸಹ ಯಾವ ವ್ಯಾಲ್ಯೂ ಇಲ್ಲ. अभी तुम्हारे आत्मा और शरीर दोनों याद से ವ್ಯಾಲ್ಯೂಬಲ್ ಬನ್ ರಹಿ ಹೇ. ಈಗ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ಆತ್ಮ ಮತ್ತು ಶರೀರ ನಿಮ್ಮದು ಎರಡೂ ಸಹ ಈಗ ವ್ಯಾಲ್ಯೂಬಲ್ ಆಗಬೇಕಾಗಿದೆ. आज का धारणा फर्स्ट पॉइंट, बाप से पूरा वर्षा लेने के लिए खतनी हो व करनी हो इसको पुरुषार्थ करना. ಬಾಬನಿಂದ ಪೂರ್ಣ ಆಸ್ತಿ ತಗೊಳ್ಬೇಕು ಅಂದರೆ ಹೇಳೋದು ಮಾಡೋದು ಒಂದೇ ಆಗಿರಬೇಕು. ಅಂತಹ ಪುರುಷಾರ್ಥವನ್ನು ಮಾಡಿ. ಸೆಕೆಂಡ್ ಪಾಯಿಂಟ್ ಆಗಿದೆ, ಸದಾ ಯಾದ್ ರಹೆ ಕಿ ಹಮ್ ಶಾಂತಿ ಕೆ ಸಾಗರಕ್ಕೆ ಬಚ್ಚೆ ಹೇ. ಸದಾ ನೆನಪಿರಲಿ, ನಾವು ಶಾಂತಿ ಸಾಗರ ತಂದೆಯ ಮಕ್ಕಳಾಗಿದ್ದೇವೆ. ವರದಾನ್, ಸಂಘಟನಾ ರೂಪಿ ಕಿಲೆ ಕೋ ಮಜಬೂತ್ ಬನಾನೆ ವಾಲೆ ಸರ್ವಕ್ಕೆ ಸ್ನೇಹಿ ಸಂತುಷ್ಟ ಆತ್ಮ ಭವ. ಇವತ್ತಿನ ವರದಾನ ಆಗಿದೆ, ಸಂಘಟನೆಯ ರೂಪಿ ಕೋಟೆಯನ್ನು ಗಟ್ಟಿ ಮಾಡಲು, ಮಜಬೂತು ಮಾಡಲು ಸರ್ವರಿಗೂ ಸ್ನೇಹಿ, ಸಂತುಷ್ಟ ಆತ್ಮ ಆಗ್ರಿ. ಸ್ಲೋಗನ್, ಜಬ್ ಹರ್ ಕರ್ಮ ಯಥಾರ್ಥ और युक्ति हो तब कहेंगे ಪವಿತ್ರ ಆತ್ಮ. ಸ್ಲೋಗನ್ ಆಗಿದೆ, ಯಾವಾಗ ಪ್ರತಿಯೊಂದು ಕರ್ಮ ಯಥಾರ್ಥ ಮತ್ತು ಯುಕ್ತವಾಗಿರುತ್ತೋ ಆಗ ಹೇಳಲಾಗುತ್ತೆ ಪವಿತ್ರ ಆತ್ಮ ಅಂತ. ಪವಿತ್ರ ಆತ್ಮ ಆಗಿದೆ ಅಂತ ಹೇಳೋದು ಯಾವಾಗ ನಮ್ಮ ಪ್ರತಿಯೊಂದು ಕರ್ಮ ಯಥಾರ್ಥ ಮತ್ತು ಯೋಗಯುಕ್ತ ಇದ್ದಾಗ. ಅಚ್ಚ. ಓಂ ಶಾಂತಿ.